Unlocking higher education. The Pradhan Mantri Uchchatar Shiksha Protsahan Scholarship Scheme. ರೀಸೆಂಟ್ ಆಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಫಾರ್ ಕಾಲೇಜ್ ಅಂಡ್ ಯೂನಿವರ್ಸಿಟಿ, ಅದನ್ನ ಸಿಂಪಲ್ ಆಗಿ CSSS ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಪ್ರೋಗ್ರಾಮ್ ಒಂದು ಸ್ಕಾಲರ್ಶಿಪ್ ಅನ್ನ ಅನೌನ್ಸ್ ಮಾಡಿದೆ. 2025 ಮತ್ತೆ 2026ರ ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಕಾಲರ್ಶಿಪ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸ್ಕೀಮ್ ಅನ್ನ ತಗೊಂಡ್ಬಂದಿದೆ. ಈ ಪ್ರೋಗ್ರಾಮ್ ನ ಅಂಡರ್ ಅಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಯಾರೆಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸ್ ಇರ್ತಾರೆ ಅವರು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಈ ಮೂಲಕ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಯಾತಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದ್ರು, ಈ ಸ್ಕೀಮ್ ಹೇಗ್ ವರ್ಕ್ ಆಗತ್ತೆ, ಎಲ್ಲಾ ಸ್ಟೇಟ್ಸ್ಗೂ ಕೊಡ್ತಾ ಇದಾರ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಸೊ ಫಸ್ಟ್ ಆಫ್ ಆಲ್ ವಿಚ್ ಇಸ್ ದಟ್ ಸ್ಕೀಮ್? ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಸ್ಕೀಮಿನ ಫುಲ್ ನೇಮ್ PMUSP ಅಂತ ಇದೆ. ದಿಸ್ ಇಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಪ್ರಧಾನ್ ಮಂತ್ರಿ ಉಚ್ಚಾತರ್ ಶಿಕ್ಷಣ ಪ್ರೋತ್ಸಾಹನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇದನ್ನ ಕರಿತೇವೆ. ಅಂದ್ರೆ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣವನ್ನ ಹೆಚ್ಚಿದಾಗಿ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಸ್ಕೀಮು ಪ್ರಧಾನ ಮಂತ್ರಿ USP ಸ್ಕೀಮ್ ಆಗಿದೆ. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಮತ್ತೆ ಎಜುಕೇಶನ್ ಮಿನಿಸ್ಟ್ರಿ ಎರಡು ಸೇರ್ಬಿಟ್ಟು ಈ ಒಂದು ಸ್ಕೀಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೇನು, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂದ್ರೇನು? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ ಕಂಪ್ಲೀಟ್ ಫಂಡ್ ಮತ್ತೆ ಇಂಪ್ಲಿಮೆಂಟೇಷನ್ ಪ್ಲಸ್ ಫಂಡ್ ಎರಡೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಅಂದ್ರೆ ಯೂನಿಯನ್ ಗವರ್ಮೆಂಟ್ ಏನಿದೆ ಅಲ್ವಾ ಅದು ಕೊಡುತ್ತೆ. ಅದೇ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಅಂತ ಹೇಳಿದ್ರೆ ಫಂಡ್ ಅನ್ನ ಗವರ್ಮೆಂಟ್ ಕೊಡುತ್ತೆ, ಇಂಪ್ಲಿಮೆಂಟ್ ಅನ್ನ ಸ್ಟೇಟ್ ಗವರ್ಮೆಂಟ್ ಗಳು ಮಾಡುತ್ತವೆ. ಅದನ್ನ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಮೇಲೆ ಇರುತ್ತೆ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸ್ಪಾನ್ಸರ್ ಸ್ಕೀಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರೋದ್ರಿಂದ ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿ ಮತ್ತೆ ಫಂಡ್ ಅಲೋಕೇಶನ್ ನ ಜವಾಬ್ದಾರಿ ಬಂದ್ಬಿಟ್ಟು ಯೂನಿಯನ್ ಗವರ್ಮೆಂಟ್ ಗೆ ಇರುತ್ತೆ. ಈಗ ಈ ಪರ್ಟಿಕ್ಯುಲರ್ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಮೇಜರ್ ಆಬ್ಜೆಕ್ಟಿವ್ ಈ ಸ್ಕೀಮ್ ಏನು ಅಂತ ಹೇಳಿದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗೆ, ಎಸ್ಪೆಷಲಿ ದ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಾರೆ, ಫಿನಾನ್ಷಿಯಲಿ ಬ್ಯಾಕ್ವರ್ಡ್ ಇರ್ತಾರೆ, ಹಾಗೆ ಅವರ ಡೇ ಟು ಡೇ ಎಕ್ಸ್ಪೆನ್ಸಸ್ ನ ಅವ್ರಿಗೆ ಮೀಟ್ ಆಗ್ಲಿಕ್ಕೆ ಆಗಲ್ಲ, ಆ ತರ ಸ್ಟೂಡೆಂಟ್ಸ್ ಗಳಿಗೆ ಹೈಯರ್ ಎಜುಕೇಶನ್ ನಲ್ಲಿ ಸ್ಕಾಲರ್ಶಿಪ್ ನ ಕೊಡೋದು ಅಥವಾ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡೋದು ಈ ಸ್ಕೀಮ್ ನ ಮುಖ್ಯ ಉದ್ದೇಶ. ಹಾಗಿದ್ರೆ ಯಾವ ಬೇಸಿಸ್ ಮೇಲೆ ಸ್ಕಾಲರ್ಶಿಪ್ ನ ಕೊಡ್ಲಾಗುತ್ತೆ, ಯಾರು ಕೊಡ್ತಾರೆ ಸ್ಕಾಲರ್ಶಿಪ್ ನ? 12th ಬೋರ್ಡ್ ಎಕ್ಸಾಮ್ ಅಥವಾ ಹೈಯರ್ ಎಜುಕೇಶನ್ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂತ ಹೇಳಿದ್ರೆ 12th ಬೋರ್ಡ್ ಎಕ್ಸಾಮ್ ಆಗುತ್ತಲ್ವಾ, ಆ 12th ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಮೇಲೆ ಅಥವಾ ಹೈಯರ್ ಸೆಕೆಂಡರಿ ರಿಸಲ್ಟ್ ಮೇಲೆ. ಸೆಕೆಂಡರಿ ರಿಸಲ್ಟ್ ಅಂದ್ರೂ ಒಂದೇ, 12th ಬೋರ್ಡ್ ಎಕ್ಸಾಮ್ ಅಂದ್ರೂ ಕೂಡ ಒಂದೇ. ಅದ್ರ ಮೇಲೆ ಸ್ಕಾಲರ್ಶಿಪ್ ಅನ್ನ ಡಿವೈಡ್ ಮಾಡ್ಲಾಗತ್ತೆ, ಸ್ಕಾಲರ್ಶಿಪ್ ನ ಕೊಡ್ಲಾಗತ್ತೆ. ಸೊ ಹೇಗೆ ಅಲಾಟ್ಮೆಂಟ್ ನ ಮಾಡ್ತಾರೆ ಸ್ಕಾಲರ್ಶಿಪ್ ನ? ಇಲ್ಲಿ ನಾವು ನೋಡ್ಬೋದು ಮ್ಯಾಕ್ಸಿಮಮ್ 82,000 ಫ್ರೆಶ್ ಸ್ಕಾಲರ್ಶಿಪ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ ಈ ಒಂದು ಸ್ಕಾಲರ್ಶಿಪ್ ನ ಅಡಿಯಲ್ಲಿ. ಅದರಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡಿದರೆ ಬಾಯ್ಸ್ ಗೆ ಮತ್ತೆ ಗರ್ಲ್ಸ್ ಗೆ. ಬಾಯ್ಸ್ ಗೆ 41,000 ಸ್ಕಾಲರ್ಶಿಪ್, ಹಾಗೆಯೇ ಗರ್ಲ್ಸ್ ಗೆ 41,000 ಅಪ್ಲಿಕೇಶನ್ಸ್. ಸೊ ಇಷ್ಟು ಫ್ರೆಶ್ ಸ್ಕಾಲರ್ಶಿಪ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಅಲ್ಲಿ ನೋಡ್ಬೋದು. ಇದನ್ನ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಕಾಲೇಜಸ್ ಅಥವಾ ಯೂನಿವರ್ಸಿಟೀಸ್ ಅಲ್ಲಿ ಯಾರು ಸ್ಟಡಿ ಮಾಡ್ತಿರ್ತಾರಲ್ವಾ ಅವ್ರಿಗೆ ಕೊಡ್ಲಾಗತ್ತೆ. ಎಸ್ಪೆಷಲಿ ಪ್ರೊಫೆಷನಲ್ ಡಿಗ್ರಿ ಹೋಲ್ಡರ್ಸ್. ಪ್ರೊಫೆಷನಲ್ ಡಿಗ್ರಿ ಹೋಲ್ಡರ್ಸ್ ಅಂದ್ರೆ ಮೆಡಿಸನ್ ಮಾಡ್ತಿರೋರು ಅಥವಾ ಇಂಜಿನಿಯರಿಂಗ್ ಟೆಕ್ನಾಲಜಿ ಮಾಡ್ತಿರೋರು, ಈ ತರದವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹೌ ದ ಸ್ಕಾಲರ್ಶಿಪ್ ಅಲೋಟೆಡ್, ಹೇಗೆ ಅಲೋಕೇಶನ್ ಮಾಡ್ತಾರೆ ಸ್ಕಾಲರ್ಶಿಪ್ ನ ಅಂತ ನಾವು ನೋಡ್ಕೊಳ್ಳೋಣ. ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಡಿಸ್ಟ್ರಿಬ್ಯೂಷನ್ ನಾವು ನೋಡ್ಕೊಂಡ್ರೆ ಸ್ಟೇಟ್ ಎಜುಕೇಶನ್ ಬೋರ್ಡ್ ಅಲ್ಲಿ ಸ್ಕಾಲರ್ಶಿಪ್ ನ ಬೇಸ್ಡ್ ಆನ್ ಪಾಪ್ಯುಲೇಷನ್ ವೈಸ್ ಡಿವೈಡ್ ಮಾಡ್ತಾರೆ. ಯಾವ ಸ್ಟೇಟ್ ಅಲ್ಲಿ ಹೈಯರ್ ಪಾಪ್ಯುಲೇಷನ್ ಇರುತ್ತೆ ಆ ಸ್ಟೇಟ್ಸ್ ಗೆ ಜಾಸ್ತಿ ಸ್ಕಾಲರ್ಶಿಪ್, ಯಾವ ಸ್ಟೇಟ್ಸ್ ಅಲ್ಲಿ ಕಡಿಮೆ ಇದೆ ಅಲ್ಲಿ ಅಪ್ಲಿಕೇಶನ್ಸ್ ಜಾಸ್ತಿ, ಆ ತರ. ಸೊ ಬೇಸ್ಡ್ ಆನ್ ದ ಸ್ಟೇಟ್ ಪಾಪ್ಯುಲೇಷನ್ ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ, ಸೆಗ್ರಿಗೇಷನ್ ನ ಮಾಡ್ತಾರೆ.
ಸೊ ಸೆಗ್ರಿಗೇಷನ್ ಆದ್ಮೇಲೆ ಸಿಬಿಎಸ್ಇ ಮತ್ತೆ ಐಸಿಎಸ್ಸಿ ಎರಡು ತರ ಸಿಲೆಬಸ್ ಇದೆ ಅಲ್ವಾ, ಸಿಬಿಎಸ್ಇ ಮತ್ತೆ ಐಸಿಎಸ್ಸಿ, ಆ ಎರಡಕ್ಕೂ ಕೂಡ ಶೇರ್ ಅನ್ನ ಡಿವೈಡ್ ಮಾಡಲಾಗುತ್ತೆ. ಸ್ಟೇಟ್ ಎಜುಕೇಶನ್ ಬೋರ್ಡ್ಗೆ ಅಲೋಟ್ ಆಗಿರುವಂತಹ ಸ್ಕಾಲರ್ಶಿಪ್ ನ ಸೈನ್ಸ್, ಕಾಮರ್ಸ್ ಮತ್ತೆ ಹ್ಯುಮ್ಯಾನಿಟೀಸ್. ಸೈನ್ಸ್, ಕಾಮರ್ಸ್ ಗೊತ್ತು, ಹ್ಯುಮ್ಯಾನಿಟೀಸ್ ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ ಆತರ. ಸೈನ್ಸ್, ಕಾಮರ್ಸ್ ಮತ್ತೆ ಹ್ಯುಮ್ಯಾನಿಟಿ ಈ ಮೂರಕ್ಕೂ ಕೂಡ ರೇಷಿಯೋ ಬೇಸಿಸ್ ಅಲ್ಲಿ ಸ್ಕಾಲರ್ಶಿಪ್ ನ ಡಿವೈಡ್ ಮಾಡಲಾಗುತ್ತೆ. ಸೊ ರೇಷಿಯೋವನ್ನ ನಾವು ನೋಡ್ಕೊಂಡ್ರೆ 3:2:1 ಅಂದ್ರೆ ಸೈನ್ಸ್ ಅವ್ರಿಗೆ 3, ಹಾಗೆ ಕಾಮರ್ಸ್ ಅವ್ರಿಗೆ 2, ಹ್ಯುಮ್ಯಾನಿಟೀಸ್ಗೆ 1. ಈ ರೇಷಿಯೋ ಅಲ್ಲಿ ಸ್ಕಾಲರ್ಶಿಪ್ ಅನ್ನ ಕೊಡ್ಲಾಗತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ರೇಷಿಯೋ ಅಂದ್ರೆ ಅಲ್ಲಿರುವಂತಹ ಅಪ್ಲಿಕೆಂಟ್ಸ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಸ್ಕಾಲರ್ಶಿಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಕಡಿಮೆ ಇದ್ದಾರೆ, ಅವಾಗ ಏನ್ ಮಾಡ್ತಾರೆ ಅದನ್ನ ಕಾಮರ್ಸ್ ಅವ್ರಿಗೆ ಕೊಡ್ತಾರೆ. ಕಾಮರ್ಸ್ ಅಲ್ಲಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಹ್ಯುಮ್ಯಾನಿಟಿಗೆ ಕೊಡ್ತಾರೆ. ಈ ರೀತಿಯಲ್ಲಿ ಡಿವೈಡ್ ಮಾಡಲಾಗುತ್ತೆ ಸ್ಕಾಲರ್ಶಿಪ್ ಅನ್ನ 3:2:1 ರೇಷಿಯೋ ಅಲ್ಲಿ ಕೊಡ್ಲಾಗತ್ತೆ. ಸೊ ಇನ್ನ ರೇಟ್ ಆಫ್ ಸ್ಕಾಲರ್ಶಿಪ್ ಏನು, ಹೇಗೆ ಫಿನಾನ್ಷಿಯಲ್ ಬೆನಿಫಿಟ್ಸ್ ನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಮೊದಲಿಗೆ ಯಾರೆಲ್ಲ ಕಾಲೇಜ್ ಮತ್ತೆ ಯೂನಿವರ್ಸಿಟಿ ಕೋರ್ಸ್ ನ ಮಾಡ್ತಿದ್ದಾರೆ, 3 ಇಯರ್ ಡಿಗ್ರಿ ಮಾಡ್ತಿರ್ತಾರಲ್ವಾ ಅಂತವ್ರಿಗೆ 12,000 ಪರ್ ಇಯರ್ ಕೊಡ್ಲಾಗತ್ತೆ. ಒಂದು ವರ್ಷಕ್ಕೆ 12,000. ಅದೇ ನೀವೇನಾದ್ರೂ ಪೋಸ್ಟ್ ಗ್ರಾಜುಯೇಟ್ ಮಾಡ್ತಿದ್ದೀರಾ, ಡಬಲ್ ಡಿಗ್ರಿ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ 20,000 ಪರ್ ಆನಮ್ ಕೊಡ್ಲಾಗತ್ತೆ. ಇಟ್ ಇಸ್ ನಥಿಂಗ್ ಬಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ 12,000, ಅದೇ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ 20,000 ಸ್ಕಾಲರ್ಶಿಪ್ ಕೊಡ್ಲಾಗತ್ತೆ. ನೆಕ್ಸ್ಟ್ ಪ್ರೊಫೆಷನಲ್ ಕೋರ್ಸ್ ಅಥವಾ ಇಂಟಿಗ್ರೇಟೆಡ್ ಕೋರ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಎಂಟೆಕ್ PhD 5 ವರ್ಷ ಇರುತ್ತೆ. ಪ್ರೊಫೆಷನಲ್ ಡಿಗ್ರೀಸ್, ಈಗ ಇಂಜಿನಿಯರಿಂಗ್ ತಗೊಂಡ್ರೆ ಅದು 4 ವರ್ಷ ಇರುತ್ತೆ. ಮೆಡಿಸಿನ್ಸ್ ತಗೊಂಡ್ರೆ 5 ವರ್ಷ ಇರುತ್ತೆ. ಈ ರೀತಿಯಲ್ಲಿ ಇರುವಂತಹ ಕೋರ್ಸಸ್ ಗಳಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನ ಓದ್ತಾ ಇರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರಿಗೆ 4ನೇ ವರ್ಷ ಮತ್ತೆ 5ನೇ ವರ್ಷ, ಫಸ್ಟ್ ಸೆಕೆಂಡ್ ಥರ್ಡ್ ಬರೋದು ಅವ್ರಿಗೆ 12,000 ಮಾತ್ರ ಸ್ಕಾಲರ್ಶಿಪ್. ಅದೇ 4ನೇ ವರ್ಷ 5ನೇ ವರ್ಷ ಅವ್ರಿಗೆ 20,000 ಪರ್ ಇಯರ್ ಸ್ಕಾಲರ್ಶಿಪ್ ಅನ್ನ ಕೊಡ್ಲಾಗುತ್ತೆ. ಇಫ್ ಇನ್ ಕೇಸ್ ಡ್ಯೂರೇಷನ್ ಇಸ್ 5 ಆರ್ ಕೋರ್ಸ್ ಇಂಟಿಗ್ರೇಟೆಡ್ ಇದ್ರೆ ಅವಾಗ್ಲೂ ಕೂಡ 20,000 ಕೊಡ್ಲಾಗುತ್ತೆ. ಅದೇ ಟೆಕ್ನಿಕಲ್ ಕೋರ್ಸ್ ಅಂದ್ರೆ ಲೈಕ್ ಬಿಇ, ಬಿಟೆಕ್ ಈ ರೀತಿ ಮಾಡ್ತಾರಲ್ವಾ, ಅವ್ರಿಗೆ ಫಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ ಇಯರ್ ಅಲ್ಲಿ 12,000, ಫೋರ್ತ್ ಇಯರ್ ಅಲ್ಲಿ 20,000 ಕೊಡ್ಲಾಗುತ್ತೆ. ಸೊ ಈ ರೀತಿಯಲ್ಲಿ ಫಂಡ್ ಅಲೋಕೇಶನ್ ನ ಮಾಡ್ಲಾಗ್ತಿದೆ ಸ್ಕಾಲರ್ಶಿಪ್ ನ ಅಡಿಯಲ್ಲಿ. ಸೊ ಇಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಲೈಕ್ ಎಲ್ಲಾರ್ಗೂ ಕೂಡ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಸೇಮ್ ಸ್ಕಾಲರ್ಶಿಪ್ ನ ಕೊಡ್ಲಾಗತ್ತಾ, 12,000 ಪರ್ ಮಂತ್ ಪರ್ ಇಯರ್ ಕೊಡ್ಲಾಗತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ 12,000 ಅಲ್ಲ, 3 ವರ್ಷ ಮಾತ್ರ 12,000, ಉಳಿದಿದಂತಹ ಡ್ಯೂರೇಷನ್ 4th ಮತ್ತೆ 5th ಇಯರ್ ಬಂದ್ಬಿಟ್ಟು 20,000 ಸ್ಕಾಲರ್ಶಿಪ್ ನ ಕೊಡ್ಲಾಗತ್ತೆ ಈ ಒಂದು ಸ್ಕಾಲರ್ಶಿಪ್ ನ ಸ್ಕೀಮ್ ನ ಅಡಿಯಲ್ಲಿ. ಸೊ ಇಷ್ಟೆಲ್ಲ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಹೇಗೆ ಸ್ಟೂಡೆಂಟ್ಸ್ ಗೆ ತಲುಪಿಸಲಾಗತ್ತೆ ಅಂತ ಹೇಳಿದ್ರೆ, ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತಾರಲ್ವಾ ಅವರ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಆಗಿ ತಲುಪಿಸಲಾಗತ್ತೆ. ಸೊ ಇತ್ತೀಚೆಗೆ ಡೈರೆಕ್ಟ್ ಆಗಿ ಬೆನಿಫಿಷಿಯರಿ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಕಳಿಸಲಾಗ್ತದೆ. ಅದನ್ನ ನಾವು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ನೇಮ್ ಅಲ್ಲಿ ಅಕೌಂಟ್ ಅನ್ನ ತೆರೆಯಲಾಗುತ್ತೆ. ಅವರ ಬ್ಯಾಂಕ್ ಗೆ ಡೈರೆಕ್ಟ್ ಆಗಿ ಸ್ಕಾಲರ್ಶಿಪ್ ಅಮೌಂಟ್ ನ ಕೊಡ್ಲಾಗತ್ತೆ. ನೆಕ್ಸ್ಟ್ ಹಾಗಿದ್ರೆ ಈ ಒಂದು ಕೋರ್ಸ್ ಗೆ ಎಲ್ಲರೂ ಅಪ್ಲೈ ಮಾಡಬಹುದಾ, ಅಥವಾ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಬರ್ತಾರಾ? ಇಲ್ಲ, ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇದೆ. ನಮ್ಗೆ ಎಕ್ಸಾಮ್ ಅಲ್ಲಿ ಎಲಿಜಿಬಿಲಿಟಿ ಅನ್ನು ಕೂಡ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಸ್ಕೀಮ್ ಅಂತ ಹೇಳಿ ನಾವು ತಗೊಂಡ್ರೆ, ಆ ಸ್ಕೀಮ್ ನ ಮೇನ್ ಏಮ್ ಏನು ಅಥವಾ ಉದ್ದೇಶ ಏನು, ನಂತರ ಆ ಸ್ಕೀಮ್ ಅಲ್ಲಿ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಮತ್ತೆ ಆ ಸ್ಕೀಮ್ ಎಷ್ಟು ವರ್ಷ ತನಕ ನಡೆಯುತ್ತೆ, ಇದಿಷ್ಟು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಸ್ಕೀಮ್ ಅಲ್ಲೂ ಕೂಡ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ರೆಗ್ಯುಲರ್ ಆಗಿ ಡಿಗ್ರಿ ಮಾಡ್ತಿರ್ತಾರಲ್ಲ ಅವ್ರುಗಳು ಎಲಿಜಿಬಲ್ ಇರ್ತಾರೆ. ಹಾಗೆಯೇ ಕಾಲೇಜ್ ಮತ್ತೆ ಯೂನಿವರ್ಸಿಟಿ ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ತಿರ್ತಾರಲ್ವಾ ಅವ್ರುಗಳು, ಎಸ್ಪೆಷಲಿ ಯಾವ್ಯಾವ ಕಾಲೇಜ್ ಮತ್ತೆ ಯೂನಿವರ್ಸಿಟೀಸ್ ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಥವಾ ರೆಸ್ಪೆಕ್ಟೆಡ್ ರೆಗ್ಯುಲೇಟರಿ ಬಾಡೀಸ್ ಮೇಂಟೈನ್ ಮಾಡ್ತಿರುತ್ತಲ್ವಾ ಅಥವಾ ರೆಕಗ್ನೈಸ್ ಮಾಡಿರುತ್ತಲ್ವಾ, ಆ ರೀತಿಯಾದಂತಹ ಕಾಲೇಜ್ ಮತ್ತೆ ಯೂನಿವರ್ಸಿಟೀಸ್ ಅಲ್ಲಿ ಓದುವಂತಹ ಸ್ಟೂಡೆಂಟ್ಸ್ ಗಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗೆಯೇ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಬೇಕಲ್ವಾ, ಯಾರಿಗೆ 4,50,000 ಕಡಿಮೆ ಆನ್ಯುಯಲ್ ಇನ್ಕಮ್ ಇದೆ ಯಾವ ಫ್ಯಾಮಿಲಿಗೆ, ಆ ಫ್ಯಾಮಿಲಿಯವರು ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ.
ನೆಕ್ಸ್ಟ್, ಈಗ ನಾನು ಫಸ್ಟ್ ಇಯರ್ ಓದ್ತಾ ಇರ್ತೀನಿ, ಸೆಕೆಂಡ್ ಇಯರ್ಗೆ ರಿನಿವಲ್ ಮಾಡ್ಬೇಕು. ಆವಾಗ ಯಾವ ರೀತಿಯಾದಂತಹ ಎಲಿಜಿಬಲ್ ಆಗಿ ಏನಂತ ಹೇಳಿದ್ರೆ, ನಿಮ್ಮ ಹೋದ್ ವರ್ಷದ ಮಾರ್ಕ್ಸ್ ಬಂದ್ಬಿಟ್ಟು 50% ಇರಲೇಬೇಕಾಗತ್ತೆ. ನಂತರ ಅಟೆಂಡೆನ್ಸ್ 75% ಮೇಂಟೈನ್ ಮಾಡಿರ್ಬೇಕು. ಈ ಎರಡು ಕ್ರೈಟೀರಿಯಾ ಇದ್ರೆ ನೀವು ನೆಕ್ಸ್ಟ್ ಇಯರ್ಗೂ ಕೂಡ ಎಲಿಜಿಬಲ್ ಆಗಿರ್ತೀರಾ ರಿನಿವಲ್ ಮಾಡಿಸ್ಲಿಕ್ಕೆ. ಸೊ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ನ ಎಲ್ಲಿ ವೆರಿಫೈ ಮಾಡ್ಲಾಗತ್ತೆ ಅಂದ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಲೆವೆಲ್ ಅಲ್ಲಿ ವೆರಿಫೈ ಮಾಡ್ಲಾಗತ್ತೆ. ಸೊ ಫೈನಲ್ ಅಥಾರಿಟಿ ಬಂದ್ಬಿಟ್ಟು ಸ್ಕೂಲ್ ಮತ್ತೆ ಕಾಲೇಜ್ ಅಥವಾ ಯೂನಿವರ್ಸಿಟಿ ಕೈಯಲ್ಲೇ ಇರುತ್ತೆ. ಇದು ಎಲಿಜಿಬಲ್ ಯಾರ್ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ಹೇಳೋದಕ್ಕೆ. ನೆಕ್ಸ್ಟ್, ಯಾರೆಲ್ಲ ಇರೋದಿಲ್ಲ, ಯಾವ ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ಸ್ಕಾಲರ್ಶಿಪ್ ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ನಾಟ್ ಎಲಿಜಿಬಲ್ ಅಥವಾ ಎಕ್ಸ್ಕ್ಲೂಷನ್ಸ್ ಯಾರ್ಯಾರು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಬೇರೆ ಬೇರೆ ಪ್ರೋಗ್ರಾಮಿನ ಅಡಿಯಲ್ಲಿ ಯಾರು ಸ್ಕಾಲರ್ಶಿಪ್ ಅನ್ನ ತಗೊಳ್ತಾ ಇದ್ದಾರೆ ಅವರು ಈ ಪ್ರೋಗ್ರಾಮ್ ಅಲ್ಲಿ ತಗೊಳ್ಳೋಂಗಿಲ್ಲ. ಹಾಗೆಯೇ ಡಿಪ್ಲೊಮೊ ಮಾಡ್ತಿರ್ತಾರಲ್ವಾ, ಟೆಕ್ನಿಕಲ್ ಡಿಪ್ಲೊಮೊ ಆಗಿರ್ಬೋದು ಅಥವಾ ನಾರ್ಮಲ್ ಕೋರ್ಸಸ್ ಮಾಡ್ತಿರ್ತಾರಲ್ವಾ, ಅಂತ ಸ್ಟೂಡೆಂಟ್ಸ್ ಗಳು ಕೂಡ ಎಲಿಜಿಬಲ್ ಇಲ್ಲ. ಹಾಗೆ ಡಿಸ್ಟೆಂಟ್ ಎಜುಕೇಶನ್ ಅಥವಾ ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನ ಮಾಡ್ತಿರೋರು ಕೂಡ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಬೆನಿಫಿಷಿಯರೀಸ್ ಆಗಿರಲ್ಲ. ನೆಕ್ಸ್ಟ್, ಅಥವಾ ಈಗ ಸ್ಕಾಲರ್ಶಿಪ್ ಬಂದ್ಮೇಲೆ ಫೀಸ್ ಕಟ್ಟಿ ಮತ್ತೆ ಅದನ್ನ ರಿಯಂಬರ್ಸ್ಮೆಂಟ್ ಮಾಡ್ಬೋದಲ್ವಾ, ಆ ರೀತಿಯಾದಂತಹ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಎಲಿಜಿಬಲ್ ಇರೋದಿಲ್ಲ. ಸೊ ಇದಿಷ್ಟು ಈಗ ಎಸ್ಟಾಬ್ಲಿಷ್ ಮಾಡಿರುವಂತಹ ಸ್ಕೀಮಿನ ರಿಲೇಟೆಡ್. ಸೊ ಈ ಸ್ಕೀಮ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಗೆ ಹೈಯರ್ ಎಜುಕೇಶನ್ ಅಲ್ಲಿ ಅವರ ಡೇ ಟು ಡೇ ಎಕ್ಸ್ಪೆಂಡಿಚರ್ ನ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಯಾರೆಲ್ಲ ಫಿನಾನ್ಷಿಯಲಿ ವೀಕ್ ಇದ್ದಾರೆ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರನ್ನ ಇನ್ನೂ ಕೂಡ ಮುಂದೆ ಬರ್ಲಿಕ್ಕೆ ಅಥವಾ ಅವರ ಎಜುಕೇಶನ್ ಅಲ್ಲಿ ಇನ್ನೂ ಕೂಡ ಮುಂದೆ ಬರ್ಲಿಕ್ಕೆ ಈ ಒಂದು ಸ್ಕೀಮು ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಸ್ಕೀಮ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ, ಬಿಕಾಸ್ ಹಿಂದೆ ಕೂಡ ಕೇಳಿದ್ದಾರೆ. ಹಾಗಾಗಿ ಈಗ ರೀಸೆಂಟ್ ಆಗಿ ಬಂದಿರೋ ಸ್ಕೀಮ್ ಆಗಿರೋದ್ರಿಂದ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದನ್ನ ಎಜುಕೇಶನ್ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಎಜುಕೇಶನ್ ನ ಇಂಪ್ಲಿಮೆಂಟ್ ಮಾಡಬಹುದು ಭಾರತದಲ್ಲಿ, ಅಥವಾ ಸ್ಟೂಡೆಂಟ್ಸ್ ಗಳ ಸ್ಕಾಲರ್ಶಿಪ್ ಗಳನ್ನ ಇಲ್ಲಿ ನಾವು ನೋಡ್ಕೊಬಹುದು. ಸೈನ್ಸ್ ಗೆ ಜಾಸ್ತಿ ಅಥವಾ ಕಾಮರ್ಸ್ ಮತ್ತೆ ಹ್ಯುಮ್ಯಾನಿಟಿ ಮೂರಕ್ಕೂ ಕೂಡ 3:2:1 ರೇಷಿಯೋ ಅಲ್ಲಿ ಸ್ಕಾಲರ್ಶಿಪ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ಬಿಕಾಸ್ ಟೆಕ್ನಿಕಲ್ ಎಜುಕೇಶನ್ ಆದ್ರೆ ಅವ್ರಿಗೆ ಜಾಸ್ತಿ ಅಮೌಂಟ್ ಬೇಕಾಗಿರುತ್ತೆ, ಕಾಮರ್ಸ್ ಮತ್ತೆ ಹ್ಯುಮ್ಯಾನಿಟೇರಿಯನ್ ಆದ್ರೆ ಕಡಿಮೆ ಬೇಕಾಗಿರುತ್ತೆ. ಸೊ ಹಂಗಾಗಿ ಫಿನಾನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ನ ಇಲ್ಲಿ ಮೇಂಟೈನ್ ಮಾಡಿರ್ತಾರೆ. ಇದನ್ನ ನಾವು ಎಕ್ಸಾಂಪಲ್ಸ್ ಆಗಿ ಈ ಸ್ಕೀಮ್ ನ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಅಥವಾ ಎಸ್ಸೆ ರೈಟಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇದಿಷ್ಟು ಈ ಒಂದು ಹೊಸ ಸ್ಕೀಮ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.